ಆ್ಯಂಡ್ ಶಿಶಿರ್ ಅವರು, ಐಶ್ವರ್ಯ ಅವರು ಹಾಗೆ ಮೋಕ್ಷಿತ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಮೋಕ್ಷಿತ್ ಅವರು ಹೇಳ್ತಾ ಇರ್ತಾರೆ ಮಾಮೂಲಿ, ನನಗೆ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ನನಗೆ ಮಂಜುವ್ರು ಅನ್ಯಾಯ ಮಾಡಿದ್ರು, ನನಗೆ ಗೌತಮಿ ಅವರು ಅನ್ಯಾಯ ಮಾಡಿದ್ರು, ಅವರಿಬ್ಬರು ನನ್ನ ಕನ್ಸಿಡರ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ. ಅದು ಇವಾಗೆಲ್ಲ ಒಂದು 4-5 ದಿನದಿಂದನೂ ನಡೀತಾನೇ ಐತೆ ಅವರು ಡಿಸ್ಕಷನು, ಮಾತುಕತೆ. ನಂಗೆ ಹಂಗಾಯ್ತು, ಹಿಂಗಾಯ್ತು, ಅದಾಯಿತು, ಇದಾಯಿತು ಅಂತ ಹೇಳ್ಬಿಟ್ಟು ಇದೇ ಆಕ್ರೋಶ ಇದೆ ಮನಸ್ಸಲ್ಲಿ, ಮೋಕ್ಷಿತ್ ಅವ್ರ ಮನಸ್ಸಲ್ಲಿ. ಅದನ್ನೆಲ್ಲ ತೆಗ್ದು ಆಕ್ರೋಶನೆಲ್ಲ ಹೊರಗಡೆ ಆಗ್ತಾ ಇದ್ದಾರೆ. ಅವಾಗ ಐಶ್ವರ್ಯ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂದರೆ ಅವರ ಮನಸ್ಸಿನ ಮಾತು ಏನಂದರೆ, ನಾವು ಗ್ರೂಪ್ ಮಾಡ್ಕೋಬೇಕು, ಗ್ರೂಪ್ ಮಾಡ್ಕೊಂಡು ನಾವು ಟಾರ್ಗೆಟ್ ಮಾಡಬೇಕು. ಸುಮ್ಮನೆ ಯಾರ್ಯಾರಿಗೋ ಓಟ್ ಹಾಕ್ಕೊಂಡು ಹೋದರೆ ಆಗಲ್ಲ, ಟಾರ್ಗೆಟ್ ಮಾಡಿ ಓಟ್ ಹಾಕಬೇಕು, ಟಾರ್ಗೆಟ್ ಮಾಡಿ ಓಟ್ ಹಾಕಿ ಆವಾಗ ಆಚೆ ಕಳಿಸ್ಬೇಕು, ಅವಾಗ ನಾವು ಉಳ್ಕೊತೀವಿ ಅಂತ ಹೇಳ್ಬಿಟ್ಟು. ಹೋದ ಸೀಸನ್ ಹಿಂಗೆ ಒಂದು ಟೀಮು ಕೂತ್ಕೊಂಡು ಟಾರ್ಗೆಟ್ ಮಾಡಿ ನಾವು ಚೆಕ್ ಮೇಟ್ ಹಾಕೋಣ, ಅದಾಕಣ, ನಾವು ಚೆಕ್ ಕೊಡಬೇಕಿಲ್ಲಿ, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ಕೊಂಡು ಇಡೀ ಟೀಮೇ ಎಗರೋಗ್ಬಿಡ್ತು. ಆಯಿತಾ, ಫೈನಲ್ ಟಾಪ್ 4ಅಲ್ಲಿ ಆ ಟೀಮಲ್ಲಿ ಉಳಿದಿದೆ ಒಬ್ಬರು, ಅವರು ಟಾಪ್ 4ಅಲ್ಲಿ ಎಗ್ರಕೊಂಡ್ರು. ಸೊ ದಯವಿಟ್ಟು ಹಿಂಗೆ ಗ್ರೂಪ್ ಮಾಡ್ಕೋಬೇಕು, ಟಾರ್ಗೆಟ್ ಮಾಡಬೇಕು. ಆಚೆ ಕಡೆ ಜನ ನೋಡ್ತಾ ಇರೋರು ಏನು ದಡ್ರ? ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೂ ಜನಗಳಿಗೆ ಗೊತ್ತಾಗಲ್ವಾ? ಟಾರ್ಗೆಟ್ ಮಾಡ್ತೀವಮ್ಮ, ಮಾಡಿಸ್ತೀವಿ ತಡಿ ಅಂತಾರೆ ಜನಗಳು ಎಲ್ಲ ಸೇರ್ಕೊಂಬಿಟ್ಟು. ಟಾರ್ಗೆಟ್ ಮಾಡ್ತಾರಂತೆ, ಗ್ರೂಪ್ ಮಾಡ್ಕೊಬಿಟ್ಟು ಟಾರ್ಗೆಟ್ ಮಾಡ್ಬಿಡ್ತಾರಂತೆ. ನೋಡೋರು ಅಲ್ಲಿ ಕಡೆಗೆ ಬಟ್ಟೆ ಕಟ್ಕೊಂಡಿರ್ತಾರಲ್ಲಿ. ಹಂಗೆ ಮಾಡಿದ್ರು ಕೂಡ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆನೂ ಹಂಗೆ ಆಯಿತು. ಎಲ್ಲ ಅವ್ರವ್ರದ್ದೇ ಹೆಸರು ತಗೊಂಡು, ಮಂಜಣ್ಣಂದು ಹಾಗೆ ಗೌತಮಿ ಅವ್ರದ್ದು ಹೆಸರು ತಗೊಂಡು ಹಾಕಿಟ್ರು. ಗೊತ್ತಾಯಿತು ಆಯಿತಾ, ಇನ್ನೇ ಮಾತಾಡಿದ್ಮೇಲೆ ಅದೇ ತಾನೇ ಮಾಡ್ತೀರಾ? ಆಲ್ರೆಡಿ ನೀವು ಮಾಡೋಕ್ಕಿಂತ ಮುಂಚೆ ಗೊತ್ತಿತ್ತು, ಹಿಂಗೆ ತೊಗೊಂಡ್ಬಿಡ್ತಾರೆ ಹೆಸರು ಅಂತ ಹೇಳ್ಬಿಟ್ಟು ಹಂಗಂಗೆ ತಗೊಂಡವ್ರೆ. ಇನ್ನು ಮಿಕ್ಕಿದ ಜನಗಳು ನೋಡ್ಕೊಂತಾರೆ ಬಿಡಿ. ಟಾರ್ಗೆಟ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ನಮಗೇನು ಬೇಡ ಅಂತೀವಿ. ಅಲ್ಲ, ಅಷ್ಟು ಕ್ಯಾಮ್ರಾ ಇದ್ರೂ ಏನು ಗೊತ್ತಾಗಲ್ಲ ಇವಕ್ಕೆ, ಏನಂತಾನೆ ನಮಗೆ ಅರ್ಥ ಆಗಲ್ಲಪ್ಪ. ಅಷ್ಟು ಕಾಮನ್ ಸೆನ್ಸು ಇರಲ್ವಾ? ಕ್ಯಾಮ್ರಾ ಇರುತ್ತೆ, ನಾನು ಮಾತಾಡ್ತಿದ್ದೀನಲ್ಲ ಇಲ್ಲಿ ಟಾರ್ಗೆಟ್ ಮಾಡ್ತೀನಿ ಅಂತ. ಇದು ಬೇರೆ ಎಲ್ಲರೂ ಆಡಿಯನ್ಸ್ ವೋಟ್ ಹಾಕೋದಿದು. ಇವ್ರು ಟಾರ್ಗೆಟ್ ಮಾಡಿಬಿಟ್ರೆ ಓಲಿ ಬಿಗ್ ಬಾಸ್ ಸುಮ್ಮನೆ ಕೂತ್ಕೊಂತಾರೆ, ಅಲ್ಲಿಂದ ಅಲ್ಲಿಗೆ ಟ್ವಿಸ್ಟ್ ಮಾಡಿ, ಇದು ಮಾಡಿ, ಈ ಕಡೆ ಟ್ವಿಸ್ಟ್ ಮಾಡಿ ಇವ್ರನ್ನ ಸೇವ್ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟು ಏನೇನೋ ಮಾಡ್ಬಿಡ್ತಾರಪ್ಪ. ಅದು ಬಿಗ್ ಬಾಸ್ ಅಂತಾರೆ ದೇವ್ರು ಇದ್ದಂಗೆ. ದೇವರು ಪ್ರಜೆಗಳಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ? ಇವರು ಟಾರ್ಗೆಟ್ ಮಾಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಬಂದರೆ ಗೌತಮಿ ಅವರು, ಮಂಜಣ್ಣ ಹಾಗೂ ಮೋಕ್ಷಿತ್ ಅವರು, ಇವ್ರದಂತೂ ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟೈತೆ. ಕೂತ್ಕೋತಾರೆ, ಮಾತಾಡ್ತಾರೆ, ಕೂತ್ಕೋತಾರೆ, ಡಿಸ್ಕಸ್ ಮಾಡ್ತಾರೆ. ಅವರು ಮೋಕ್ಷಿತ್ ಅವರು ಇಲ್ಲ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಅದು ಹೇಳ್ತಾನೆ ಅವರೇ. ಅತೆಗೆ ಮಾತಾಡಿ ಡಿಸೈಡ್ ಮಾಡ್ಕೊಂಡು ಅತೆಗೆ ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಇದ್ಬಿಡ್ರಪ್ಪ, ಅತೆಗೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಅದೇನು ಸಂದು ಮಾತಾಡೋದು, ಎಷ್ಟೊತ್ತಿ ಮಾತಾಡ್ತೀರ? ನೋಡಿ ನಮಗೆ ಸಾಕಾಗಿ ಹೋಗುತ್ತಪ್ಪ. ಬರ್ತಾರೆ, ಕೂತ್ಕೋತಾರೆ, ನಂಗೆ ಅನ್ಯಾಯ ಆಯಿತು, ಅದಾಯಿತು, ಇದಾಯಿತು, ಹೋಗೈತೆ ನಿಮ್ಮ ನೋಡ್ಕೊಂಡ್ರೆ. ಅವಾಗ ಸ್ಟಾರ್ಟಿಂಗೇ ಗೊತ್ತಾಗಿಲ್ವ ಅದಾಗುವಾಗ? ಅವಾಗ ಕಡಲೆಪುರಿ ತಿಂತಾರೆ ಕೂತ್ಕೊಂಡ್ಬಿಟ್ಟು. ಆಗಲೇ ಹೇಳ್ಬೇಕಿತ್ತು, ಆಗಲೇ ಹೋಗ್ಬೇಕಿತ್ತು, ಅಲ್ಲೇ ಸ್ಪಾಟಲ್ಲೇ ಮಾತಾಡ್ಬೇಕಿತ್ತು. ನೀವೇ ಮಾತಾಡ್ಕೊಂಬಿಡಿ ಅಂತ ತಮಾಷೆಗಾರು ಹೇಳಿದ್ರು ಹಂಗೆ ಮ್ಯಾನೇಜ್ ಆಗ್ಬಿಡೋದು. ಅವಾಗ ಸುಮ್ಮನೆ ಕೂತ್ಕೊಂಡು ಇವಾಗ ಮಾತಾಡ್ಕೊಂಡು ತಿಂತವ್ರಲ್ಲಿ ಜನಗಳ ತಲೆನ. ಎಷ್ಟು ಅಂತ ಮಾತಾಡ್ತಿರತ್ತೀಗ, ಕೇಳಿಸ್ಕೊಂಡು ನಮಗೆ ಬೇಜಾರಾಗೋಯ್ತು. ಸೊ ಆರಾಮಾಗಿ ಅವ್ರವ್ರದ್ದು ಎಲ್ಲ ಇಂಡಿವಿಜುವಲ್ಸೇ. ಅದು ಏನೇ ಬಂದರು, ಏನೇ ಆಟ ಆಡಿದ್ರು ನಮ್ಮವರು, ನನ್ನ ಒಡಹುಟ್ಟಿದವರು, ಅಯ್ಯೋ ನಾವು ಬಿಟ್ಟೇ ಇರಲ್ಲ, ಲಾಸ್ಟಿಗೆ ಕಪ್ಪು ಕೊಟ್ಬಿಡಿ ನೋಡೋಣ, ನಮ್ಮ ಬಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಧ್ಯದ ಡವ್ಗಳು. ಇವ್ರು ತಪ್ಪು ಮಾಡಿದ್ರು ಇವ್ರು ಸಪೋರ್ಟ್ ಮಾಡ್ಬೇಕಂದ್ರೆ ಇನ್ನೊಬ್ರು ತಪ್ಪು ಮಾಡಿದ್ರು ಅಲ್ಲ. ಒಟ್ಟಿನಲ್ಲಿ ಇವ್ರಿಗೆ ಹೆಂಗೆ ಅಂದರೆ ಫ್ರೆಂಡ್ಶಿಪ್ ಮಾಡಿಬಿಟ್ರೆ ಇವ್ರು ಮಾಡಿದೆಲ್ಲ ಸರಿ ಅಂದ್ಬಿಡ್ಬೇಕು, ಅದು ರಿಯಲ್ ಫ್ರೆಂಡ್ಶಿಪ್ಪು. ಸೊ ಒಂದ್ಸತಿ ಇನ್ನೂ ಹಿಂಗೆ ಆಗಿದ್ದು ಯಾರ ಮಧ್ಯೆ, ಕಾರ್ತಿಕ್ ಅವರು, ತನಿಷಾ ಅವರು ಹಾಗೆ ಸಂಗೀತ ಅವರು, ಇವ್ರು 3 ಜನದ ಮಧ್ಯೆ ಫುಲ್ ಒಳ್ಳೆ ಬಾಂಡಿಂಗ್ ಇತ್ತು. ಆದರೆ ಸಂಗೀತ ಅವ್ರು ಏನು ಮಾಡ್ತಾಯಿದ್ರು, ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆಯಿತಾ, ಇವರಿಬ್ಬರು ನಾನು ಏನು ಮಾಡಿದ್ರು ನನಗೆ ಸಪೋರ್ಟ್ ಮಾಡಬೇಕು, ಫಸ್ಟ್ ಇದು ಸೇವ್ ಬಂದರೆ ನನ್ನೇ ಸೇವ್ ಮಾಡಬೇಕು, ಬರೀ ಹಂಗೆ ಯೋಚನೆ ಮಾಡ್ಕೊಂಡೆ ಅವ್ರು ಟ್ರೋಫಿ ಕಳ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಸಂಗೀತ ಅವರೇ ಗೆಲ್ತಾಯಿದ್ರು ಅಂತಲೇ ಎಲ್ಲ ಅಂದ್ಕೊಂಡಿದ್ದು ಸ್ಟಾರ್ಟಿಂಗು. ಸೊ ಅದು ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ನಮ್ಮೇ ಮಾಡಬೇಕು, ನಮಗೆ ಇದು ಮಾಡಿ ಡಿಮ್ಯಾಂಡ್ ಮಾಡ್ತಿರಲ್ಲ, ಕಮೆಂಟ್ ಮಾಡೋದು ತಪ್ಪಲ್ಲ, ಡಿಮ್ಯಾಂಡ್ ಮಾಡೋದು ತುಂಬ ದೊಡ್ಡ ತಪ್ಪು. ಅದನ್ನೇ ಮಾಡೋಕ್ಕೆ ಹೊರಟಿರೋದು. ಸೊ ವರ್ಕೌಟ್ ಆಗಲ್ಲ ಅಲ್ಲೆಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಟಾರ್ಗೆಟ್ ಮಾಡಿ ಹೊಡೆದ್ರು. ಎಲ್ಲ ಆರಾಮಾಗಿ ಗೊತ್ತಾಯ್ತಾಯಿತ್ತು. ನೋಡೋಣ, ವೀಕೆಂಡಲ್ಲಿ ರುಬ್ಬಿಸ್ಕೋತಾರಲ್ಲ, ಬುದ್ಧಿ ಬರುತ್ತೆ.
ವೈಲ್ಡ್ ಕಾರ್ಡ್ ಎಂಟ್ರಿಲಿ ಇಬ್ಬರು ಭಯಂಕರ ವೈಲ್ಡ್ ಆಗಿರೋರನ್ನೇ ಕರೆಸವ್ರೆ, ರಜತ್ ಹಾಗೂ ಶೋಭಾ ಅವರು ಆಲ್ರೆಡಿ ತೆಲುಗು ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರೋರು ಆಯಿತಾ. ಒಂದು ಟೈಮಲ್ಲಿ ಹೆವಿ ಚಾಲ್ತಿಲಿತ್ತು ಅವ್ರ ಹೆಸರು ಕೂಡ. ಟಾಪ್ 4 ಕಂಟೆಸ್ಟೆಂಟ್ಸ್ ಅಂತದೆ ಓ ಸೀಸನ್ ಬಿಗ್ ಬಾಸ್, ತೆಲುಗು ಬಿಗ್ ಬಾಸಲ್ಲಿ. ಇವಾಗ ಕನ್ನಡ ಬಿಗ್ ಬಾಸಿಗೆ ಬಂದಿದ್ದಾರೆ. ಆ್ಯಂಡ್ ರಜತ್ ಅವರು ಒಳ್ಳೆ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಎಲ್ಲರಿಗೂ ಟಕ್ಕರ್ ಕೊಡೋಂಗಿದ್ದಾರೆ. ಹೋದ್ಸತಿ 2 ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ರು. ಒಬ್ಬರು ಮಾವುತ ಅವರು, ಇನ್ನೊಬ್ಬರು ಅವರು ಹೆಸರು ನೆನಪಿಲ್ಲ. ಬಟ್ ಅವ್ರು ಹೆಂಗಾಯ್ತಂದರೆ ಅವ್ರು ಬಂದಿದ್ದು. ಇವಾಗ ಆಲ್ರೆಡಿ ಆಟ ಆಡ್ತಾ ಇರೋರು ಸಖತ್ತಾಗಿ ಆಡ್ಕೊಂಡು ಹೋಗ್ತಾಯಿದ್ರು. 1-2 ಫ್ರೀ ವಿಕೆಟ್ಗಳು ಬೇಕಲ್ಲ ಯಾವಾಗಾರ ವೀಕ್ ಮಧ್ಯ ಎತ್ಬಿಡೋಕ್ಕೆ ಆಯಿತಾ. ಇವಾಗ ಹೆಂಗಿರೋ ಆಡ್ತಾ ಇರೋರು ಚೆನ್ನಾಗಿ ಆಡ್ತವ್ರೆ, ಅವ್ರನ್ನ ಉಳಿಸ್ಕೊಂಡು ಹಂಗೆ ಮಧ್ಯ ಯಾರನ್ನ ಎತ್ತಾಕಕ್ಕೆ ಇಬ್ಬರು ಬೇಕಲ್ಲಪ್ಪ ಅನ್ನೋ ಥರ ಬಂದಿದ್ರು. ಫ್ರೀ ವಿಕೆಟ್ ಥರ ಫ್ರೀ ಥರ ಮಧ್ಯದಲ್ಲಿ ಎಗರ್ಕೊಂಡ್ರು. ಸೊ ಈ ಸೀಸನ್ನು ಹೆಂಗಪ್ಪ ಮಾಡ್ತಾರೆ, ಆಲ್ರೆಡಿ ಸೀಸನ್ನಲ್ಲಿ ಒಂದು ಜೋಶು ಕಮ್ಮಿ ಆಗಿತ್ತು, ಇನ್ನೊಂದು ಚೂರು ಅದನ್ನು ಎತ್ತಿ ಹಿಡಿಯೋರು ಬೇಕಾಗಿತ್ತು. ಆಲ್ರೆಡಿ ಇವರೊಂಚೂರು ಎತ್ಕೊತಿದ್ರು. ಅದ್ರ ಜೊತೆ ಸಪೋರ್ಟಿಗೆ ಇವಾಗ ಒಳ್ಳೆ ಕಂಟೆಸ್ಟೆಂಟ್ಸ್ನ ತಂದು ಹಾಕಿದ್ದಾರೆ. ಸೊ ನೋಡಬೇಕು ಮುಂದೆ ಹೆಂಗಾಗುತ್ತೆ ಎಪಿಸೋಡ್ಸ್ ಅಂತ. ಫುಲ್ಲು ಕ್ರಿಸ್ಪಿ ಆಗಂಗಿದೆ. ಸೊ ಇಬ್ಬರೂ ಭಯಂಕರ ಕಂಟೆಸ್ಟೆಂಟ್ಸ್, ಆಲ್ರೆಡಿ ಒಂಚೂರು ಟಕ್ಕರ್ ಕೊಡ್ಕೊಂಡು ಅದು ಇದು ಕೊಟ್ಕೊಂಡೆಲ್ಲ ಓಡಾಡ್ತಿದ್ರು. ರಜತ್ ಅವರು ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಹನುಮಂತಗೆ ಏನ್ಲಾ ಯಾಕ್ಲಾ ಹಂಗೆ ಅಂದ್ಕೊಂಡು ಎಲ್ಲರಿಗೂ ಒಂಚೂರು ಟಕ್ಕರ್ ಕೊಡ್ಕೊಂಡು ಕಪ್ ಕೆತ್ಕೊಂಡು ಹೋಗೋದು ಬಂದಿದ್ದೀನಿ ಅಂದ್ಕೊಂಡು ಎಲ್ಲ ಓಡಾಡ್ತವ್ರೆ. ಆಲ್ಮೋಸ್ಟ್ ಆಗೋದೆ ಹಿಂಗೆ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂತಂದರೆ ಒಳಗಡೆ ಜಗಳ ಆಡ್ತಿರೋರು ಒಂದಾಗ್ಬಿಡ್ತಾರೆ. ನೋಡು ನಾವು ಅವಾಗಿಂದ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ, ನಾವೇ ಜಗಳ ಆಡ್ತಾಯಿದ್ದೀವಿ, ಇದ್ರ ಮಧ್ಯ 3ನೇವ್ರು ಬೇರೆ ಬರ್ತಾವ್ರೆ, ಹಿಂಗೆ ಆಗಕ್ಕೆ ಬಿಡಬಾರ್ದು, ನಾವೆಲ್ಲ ಒಂದಾಗಬೇಕು ಆಯಿತಾ, ಅವ್ರಿಗೆ ಟಕ್ಕರ್ ಕೊಡಬೇಕು, ಅವ್ರು ನಂಗೆ ಈಸಿಯಾಗಿ ಒಳಗೆ ಬಿಡ್ಕೊಂಬಾರ್ದು. ಸೊ ಈ ಥರ ಎಲ್ಲ ಎಲ್ಲರ ಮೈಂಡಲ್ಲೂ ಬಂದ್ಬಿಡುತ್ತೆ ಆಯಿತಾ. ಅದೇ ಒಂದಷ್ಟು ಡಿಸ್ಕಷನ್ಗಳು ಕೂಡ ಆಯಿತು. ಆಮೇಲೆ ಶೋಭಾ ಅವರು ಸ್ಟಾರ್ಟಿಂಗು ಬಂದ ತಕ್ಷಣ ಒಂಚೂರು ಓಡಾಡಿಕೊಂಡು ಏನೂ ಗೊತ್ತೇ ಇಲ್ಲ ನನಗೆ ಅನ್ನೋ ಥರ ಒಂಚೂರು ಫೀಲ್ ತೊಗೊಂಡು ಎಲ್ಲ ಓಡಾಡಿಕೊಂಡು ಫೀಲ್ ಮಾಡ್ತಾಯಿದ್ರು. ಇನ್ನೊಂದು ವಿಚಾರ ಜಾಸ್ತಿ ಕೇಳಿಬರೋದೇನೆಂದರೆ ಗೌತಮಿಯವರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಆ್ಯಕ್ಚುಲಿ ಅವರಾಗಿದ್ದಾರೆ. ಅವರು ಮುಖವಾಡ ಹಾಕಿದ್ದಾರೆ ಅಂತ ಅನ್ಸೋದೇನು ಗೊತ್ತಾ, ಅವ್ರು ನಗಾಡೋದು, ಆ ಮಾತಾಡೋದು, ಅವರು ಏನಾರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಾಗ ಅಥವಾ ಹೇಳೋಕ್ಕೆ ಬಂದಾಗ ಅವ್ರು ನಾರ್ಮಲಾಗಿ ಮಾತಾಡೋಲ್ಲ, ಅದು ಯಾವುದೋ ಬೇರೆ ಕನ್ನಡನೇ ಆಗ್ಬಿಡುತ್ತೆ. ನೀವು ನಮಗೆ ಅದು ಒಂಥರ ಹೆಂಗೆ ಅಂದರೆ ಈ ಆಡಿಸೋ ಥರ ಕೊಡ್ತಾರದು, ನಗ್ನಾಗ ಆಡ್ಕೊಂಡೇ ಬತ್ತಿ ಬಾಂಬ್ ಬಿಟ್ಟಂಗೆ ಇರುತ್ತೆ ಅದು ಗೌತಮಿ ಅವರು. ಸೊ ಹಂಗಾಗಿ ಅವರು ಮಾತಾಡೋದು, ಅವರ ನಡವಳಿಕೆ ಎಲ್ಲ ಒಂಚೂರು ಅನುಮಾನ ತರಿಸೋ ಥರ ಅನಿಸುತ್ತೆ ಆಯಿತಾ, ನಾರ್ಮಲ್ಗಿ ಮಾತಾಡೋ ಥರ ಅನಿಸಲ್ಲ. ಹಂಗಾಗಿ ಗೌತಮಿ ಅವರು ಮುಖವಾಡ ಹಾಕೊಂಡವ್ರೆ. ಯಾಕಂದರೆ ಅವ್ರದ್ದು ಅದೇನೋ ಹೇಳ್ಬಿಟ್ಟು ಅವರು ಕಾಯಿ ಹೊಡಿಯುವಾಗ ಶೋಭಾ ಅವರು ಅಂದರೆ ಅವರ ಮುಖವಾಡನ ತೆಗಿತೀನಿ ಅಂತ ಕಾಯಿ ಹೊಡಿಯೋಕ್ಕೆ ಹೋದಾಗ ಆ ಕಾಯಿ ಹೊಡಿಲಿಲ್ಲ. ಇವರು ಗೌತಮಿ ಅವರು ಇದ್ದವರು ಅದೇನೋ ನಾಗವಲ್ಲಿಯಾಗಿ ಬದಲಾಗೋದು ಅಂತಾರಲ್ಲ, ಹಂಗೆ ಬದಲಾಗ್ಬಿಟ್ರು. ಅಂದರೆ ಶಾಂತನೇ, ಅದೊಂಥರ ಶಾಂತ ಅವ್ರದ್ದು. ಹೆಂಗೆ ಅಂದರೆ ಬೇರೆಯವ್ರನ್ನ ಕಿಂಡಲ್ ಮಾಡಂಗೆ, ಅವ್ರನ್ನ ರೊಚ್ಚಿಗೆಳ್ಸಂಗಿರುತ್ತೆ ಅದು ಗೌತಮಿ ಅವರ ಶಾಂತ. ಆ ಥರ ಒಂದು ಶಾಂತ ಪ್ರಿಯರವರು. ಸೊ ಹಂಗಾಗಿ ಅದು ಮುಖವಾಡ ಹಾಕೊಂಡವ್ರೆ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ. ಸೊ ನೋಡ್ಬಾ, ಇವತ್ತಿನ ಎಪಿಸೋಡ್ದು ಇಷ್ಟ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.